ಶಿವ ಮತ್ತು ಪಾರ್ವತಿಯ ಪ್ರೇಮಕತೆ ಪ್ರಾಚೀನ ಪೌರಾಣಿಕ ಕಥೆಗಳಲ್ಲಿ ಒಂದಾಗಿದೆ. ಇದು ಭಕ್ತಿಯಿಂದ ಕೂಡಿದ ಶ್ರೇಷ್ಠ ಪ್ರೀತಿಯ ಸಂಕೇತವಾಗಿದೆ. ಪಾರ್ವತಿ ಹಿಂದಿನ ಜನ್ಮದಲ್ಲಿ ದಕ್ಷಿಣರಾಜನ ಮಗಳು ಸತಿಯಾಗಿದ್ದಳು. ಆಕೆ ಶಿವನಿಗೆ ಪ್ರೀತಿ ಬೆಳೆಸಿ ಅವರ ಪತ್ನಿಯಾಗಲು ತಪಸ್ಸು ಮಾಡಿದಳು. ಸತಿ ಶಕ್ತಿಯಾಗಿ ಶಿವನಿಗಾಗಿ ತನ್ನನ್ನು ತಾನು ಅರ್ಪಿಸಿದಳು. ಆದರೆ ದಕ್ಷಿಣರಾಜನ ಅಹಂಕಾರದ ಕಾರಣದಿಂದಾಗಿ ಸತಿ ಯಜ್ಞದಲ್ಲಿ ತನ್ನ ಪ್ರಾಣ ತ್ಯಜಿಸಿದಳು. ಈ ನಂತರ ಪಾರ್ವತಿ ಎಂಬ ರೂಪದಲ್ಲಿ ಹುಟ್ಟಿದಳು. ಶಿವನಿಗೆ ಪ್ರೀತಿ ಮಾಡುವುದು ತನ್ನ ಕರ್ತವ್ಯವೆಂದು ಭಾವಿಸಿದ ಪಾರ್ವತಿ ಕಠಿಣ ತಪಸ್ಸು ನಡೆಸಿದಳು. ಶಿವನು ಪಾರ್ವತಿಯ ಪ್ರೀತಿಗೆ ಮತ್ತು ತಪಸ್ಸಿಗೆ ಮಾರುಹೋಗಿ ಅವಳನ್ನು ತಮ್ಮ ಪತ್ನಿಯಾಗಿ ಸ್ವೀಕರಿಸಿದನು. ಈ ಒಕ್ಕೂಟವು ಪ್ರೀತಿ, ಭಕ್ತಿ ಮತ್ತು ತ್ಯಾಗದ ಶ್ರೇಷ್ಠತೆಯನ್ನು ಬಿಂಬಿಸುತ್ತದೆ. ಶಿವ ಮತ್ತು ಪಾರ್ವತಿಯ ಪ್ರೇಮವು ವಿಶ್ವದ ಶ್ರೇಷ್ಠ ಆಧ್ಯಾತ್ಮಿಕ ತತ್ವಗಳನ್ನು ಬೋಧಿಸುವ ಪಾತ್ರವನ್ನು ಮಾಡುತ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ. ಹಾಗೇ ಲೈಕ್ ಕೂಡ ಮಾಡಿ.